4ನೇ ಸೆಮಿಸ್ಟರ್ನ ಕಡ್ಡಾಯ ಪತ್ರಿಕೆಯಾದಂಥ ಭಾರತ ಮತ್ತು ಭಾರತೀಯ ಸಂವಿಧಾನ ಈ ಒಂದು ವಿಷಯದ 2023ರ ಪ್ರಶ್ನೆ ಪತ್ರಿಕೆಯಲ್ಲಿ ಇರುತ್ತಿರುವಂಥ 60 ಪ್ರಶ್ನೆಗಳಲ್ಲಿ 30 MCQs ಪ್ರಶ್ನೆಗಳನ್ನು ವಿವರಣಾತ್ಮಕ ಉತ್ತರದೊಂದಿಗೆ ಈ ಒಂದು ಕ್ಲಾಸಿನಲ್ಲಿ ನೋಡೋಣ. ಮೊದಲ ಪ್ರಶ್ನೆ, ಆಧುನಿಕ ಭಾರತದ ಪುನರುಜ್ಜೀವನದ ಪಿತಾಮಹ ಯಾರು ಅಂತ ಇದೆ. ಇಲ್ಲಿ ಆಯ್ಕೆಯಲ್ಲಿ ಎ ತಿಲಕ, ಬಿ ರಾಜಾರಾಮ್ ಮೋಹನ್ ರಾಯ್, ಸಿ ಲಾರ್ಡ್ ಮೆಕಾಲೆ ಮತ್ತು ಡಿ ವಿಲಿಯಂ ಜೋನ್ಸ್ ಎಂದು ಕೊಡಲಾಗಿದೆ. ಇಲ್ಲಿ ಸರಿಯಾದ ಉತ್ತರ ಬಿ ರಾಜಾರಾಮ್ ಮೋಹನ್ ರಾಯ್. ಇವರು ಪಾಶ್ಚಿಮಾತ್ಯ ಮತ್ತು ಪೌರಾತ್ಯ ತತ್ವಗಳನ್ನು ಸಂಯೋಜಿಸಲು ಶ್ರಮಿಸಿದ್ದು, ಅವರ ಶ್ರಮದ ಫಲವಾಗಿ ಅವರನ್ನು ಬಂಗಾಲದ ಪುನರುಜ್ಜೀವನದ ಜನಕ ಅಥವಾ ಭಾರತದ ನವೋದಯದ ಪಿತಾಮಹ, ಭಾರತದ ಪುನರುಜ್ಜೀವನದ ತಂದೆ ಈ ತೆರನಾಗಿ ಹಲವಾರು ಬಿರುದುಗಳನ್ನು ಗಳಿಸಿದ್ದರು. ಪ್ರಶ್ನೆ 2, ಬ್ರಹ್ಮ ಸಮಾಜ ಸ್ಥಾಪನೆಯಾದ ವರ್ಷ ಅಂತ ಇದೆ. ಇಲ್ಲಿ ಆಯ್ಕೆಯಲ್ಲಿ 1928, 1982, 1828 ಮತ್ತು 1882 ಎಂದು ಕೊಡಲಾಗಿದೆ. ಇಲ್ಲಿ ಸರಿಯಾದ ಉತ್ತರವೆಂದರೆ ಸಿ 1828. ಅಸ್ತಿತ್ವದಲ್ಲಿ ಇರುವಂಥ ಧಾರ್ಮಿಕ ವ್ಯವಸ್ಥೆಯನ್ನು ಪುನರಾವಲೋಕಿಸುವ ಮತ್ತು ಮರು ಮೌಲ್ಯಮಾಪನಕ್ಕೆ ಒಳಪಡಿಸುವ ಉದ್ದೇಶದಿಂದ ಈ ಒಂದು ರಾಜಾರಾಮ್ ಮೋಹನ್ ರಾಯರು ಬ್ರಹ್ಮ ಸಮಾಜವನ್ನು ಕೋಲ್ಕತ್ತಾದಲ್ಲಿ 1828ರಲ್ಲಿ ಸ್ಥಾಪಿಸಿದರು. ಪ್ರಶ್ನೆ 3, ರಾಮಕೃಷ್ಣ ಮಿಷನ್ ಸ್ಥಾಪಿಸಿದವರು ಅಂತ ಪ್ರಶ್ನೆ ಇದೆ. ಆಯ್ಕೆ ಎ ರಾಮಕೃಷ್ಣ ಪರಮಹಂಸ, ಬಿ ಸ್ವಾಮಿ ಬ್ರಹ್ಮಾನಂದ, ಸಿ ಸ್ವಾಮಿ ವಿವೇಕಾನಂದ ಮತ್ತು ಡಿ ಮೇಲಿನ ಯಾರೂ ಅಲ್ಲ. ಇಲ್ಲಿ ಸರಿಯಾದ ಉತ್ತರ ಸಿ ಸ್ವಾಮಿ ವಿವೇಕಾನಂದ. ರಾಮಕೃಷ್ಣ ಪರಮಹಂಸರ ಶಿಷ್ಯರಾದಂಥ ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಮಿಷನ್ ಅಸೋಸಿಯೇಷನ್ ಎಂಬ ಹೆಸರಿನಲ್ಲಿ ಸ್ಥಾಪಿಸಿದಂಥ ಧಾರ್ಮಿಕ ಮತ್ತು ಸಾಮಾಜಿಕ ಸಂಸ್ಥೆಯಾಗಿದೆ. ಇದರ ಮೂಲಕ ಭಾರತದ ಸುಧಾರಣೆಗೆ ಹಲವು ಬಗೆಯಲ್ಲಿ ಈ ಒಂದು ಸ್ವಾಮಿ ವಿವೇಕಾನಂದರು ಶ್ರಮಿಸಿದ್ದರು ಎಂದು ನಾವು ಹೇಳಬಹುದು. ಪ್ರಶ್ನೆ 4, ಲೈಫ್ ಡಿವೈನಿನ ಲೇಖಕರು ಅಂತ ಪ್ರಶ್ನೆ ಇದೆ. ಇಲ್ಲಿ ಆಯ್ಕೆಯಲ್ಲಿ ಎ ಅರಬಿಂದೋ, ಬಿ ನಾರಾಯಣ ಗುರು, ಸಿ ಟಾಗೋರ್ ಮತ್ತು ಡಿ ಗಾಂಧೀಜಿ ಅಂತ ಕೊಡಲಾಗಿದೆ. ಇಲ್ಲಿ ಸರಿಯಾದ ಉತ್ತರ ಎ ಅರಬಿಂದೋ. ಶ್ರೀ ಅರಬಿಂದೋ ಅವರು ಒಬ್ಬ ಭಾರತೀಯ ತತ್ವಜ್ಞಾನಿ, ಯೋಗಿ, ಮಹರ್ಷಿ, ಕವಿ ಮತ್ತು ಭಾರತೀಯ ರಾಷ್ಟ್ರೀಯತಾವಾದಿಯಾಗಿದ್ದು, ಅವರು ಪತ್ರಕರ್ತರು ಸಹ ಆಗಿದ್ದರು. ಅವರ ಸಾಹಿತ್ಯ ಕೃತಿಗಳಲ್ಲಿ ಇದೊಂದು ಅಂದರೆ ಲೈಫ್ ಡಿವೈನ್ ಎಂಬುದು ಒಂದಾಗಿದೆ. ಪ್ರಶ್ನೆ 5, 1857ರ ಸಿಪಾಯಿ ದಂಗೆ ಸಂದರ್ಭದಲ್ಲಿ ಭಾರತದ ಗವರ್ನರ್ ಜನರಲ್ ಯಾರಾಗಿದ್ದರು ಅಂತ ಪ್ರಶ್ನೆ ಇದೆ. ಇಲ್ಲಿ ಆಯ್ಕೆಯಲ್ಲಿ ಎ ಲಾರ್ಡ್ ಲಿಟನ್, ಬಿ ಲಾರ್ಡ್ ಡಾಲ್ಹೌಸಿ, ಸಿ ಲಾರ್ಡ್ ಕನ್ನಿಂಗ್ ಮತ್ತು ಡಿ ಮೇಲಿನ ಯಾರೂ ಅಲ್ಲ. ಇಲ್ಲಿ ಸರಿಯಾದ ಉತ್ತರ ಸಿ ಲಾರ್ಡ್ ಕನ್ನಿಂಗ್ ಅಥವಾ ಲಾರ್ಡ್ ಕ್ಯಾನಿಂಗ್. ಲಾರ್ಡ್ ಕ್ಯಾನಿಂಗ್ ಅಥವಾ ಚಾರ್ಲ್ಸ್ ಕ್ಯಾನಿಂಗ್ ಇವರು 1857ರ ಸಿಪಾಯಿ ದಂಗೆಯ ಸಮಯದಲ್ಲಿ ಈ ಒಂದು ಭಾರತದ ರಾಜನೀತಿಜ್ಞ ಮತ್ತು ಗವರ್ನರ್ ಜನರಲ್ ಆಗಿದ್ದರು. ಪ್ರಶ್ನೆ 6, 1935ರ ಭಾರತ ಸರ್ಕಾರದ ಕಾಯ್ದೆಯು ಯಾವ ವರದಿಗೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಇದೆ. ಇಲ್ಲಿ ಆಯ್ಕೆಯಲ್ಲಿ ಎ ಮೋರ್ಲೆ ಮಿಂಟೋ, ಬಿ ಮಾಂಟೆಗೋ ಚೆಲ್ಮ್ಸ್ಫೋರ್ಡ್, ಸಿ ಲಾರ್ಡ್ ಲಿಟನ್ ಮತ್ತು ಡಿ ಮೇಲಿನ ಯಾವುದೂ ಅಲ್ಲ. ಇಲ್ಲಿ ಸರಿಯಾದ ಉತ್ತರವೆಂದರೆ ಡಿ ಮೇಲಿನ ಯಾವುದೂ ಅಲ್ಲ. ಏಕೆಂದರೆ ಆಯ್ಕೆ ಎಯಲ್ಲಿರುತ್ತಿರುವಂಥ ಮೋರ್ಲೆ ಮಿಂಟೋ ಇದು 1909ಕ್ಕೆ ಸಂಬಂಧಿಸಿದ್ದರೆ, ಆಯ್ಕೆ ಬಿಯಲ್ಲಿರುತ್ತಿರುವಂಥ ಮಾಂಟೆಗು ಚೆಲ್ಮ್ಸ್ಫೋರ್ಡ್ ಇದು 1919ಕ್ಕೆ ಸಂಬಂಧಿಸಿದೆ. ಇನ್ನು ಆಯ್ಕೆ ಸಿಯಲ್ಲಿರುತ್ತಿರುವಂಥ ಲಾರ್ಡ್ ಲಿಟನ್ ಇದು 1931ಕ್ಕೆ ಸಂಬಂಧಿಸಿದೆ. ಅಂದಮೇಲೆ ಈ ಒಂದು 1935ರ ಭಾರತ ಸರ್ಕಾರದ
ಯಾವ ವರದಿಗೆ ಸಂಬಂಧಿಸಿದೆ ಅಂತ ನಾವು ಇಲ್ಲಿ ನೋಡಿದಾಗ ಈ ಒಂದು ಕಾಯ್ದೆಯು ಸೈಮನ್ ಆಯೋಗದ ವರದಿಯನ್ನು ಆಧರಿಸಿದೆ. 1933ರಲ್ಲಿ ಬ್ರಿಟಿಷ್ ಸರ್ಕಾರವು ಪ್ರಕಟಿಸಿದಂಥ ಶ್ವೇತಪತ್ರ ಅಂದರೆ ಮೂರನೇ ದುಂಡು ಮೇಜಿನ ಸಮ್ಮೇಳನದ ಆಧಾರದ ಮೇಲೆ ಈ ಒಂದು ಸೈಮನ್ ಆಯೋಗದ ವರದಿಯು ರಚನೆಯಾಗಿದೆ. ಪ್ರಶ್ನೆ 7. ಬ್ರಿಟಿಷ್ ಸರ್ಕಾರ ಡ್ಯಾಶ್ ಕಾಯ್ದೆಗೆ ಅನುಗುಣವಾಗಿ ದ್ವಿದಳ ವ್ಯವಸ್ಥೆಯನ್ನು ಪರಿಚಯಿಸಿತು ಅಂತ ಪ್ರಶ್ನೆ ಇದೆ. ಇಲ್ಲಿ ಆಯ್ಕೆಯಲ್ಲಿ ಎ 1909, ಬಿ 1919, ಸಿ 1935 ಮತ್ತು ಡಿ 1947. ಇಲ್ಲಿ ಸರಿಯಾದ ಉತ್ತರ ಬಿ 1919. ಅಂದರೆ ಎಡ್ವಿನ್ ಸ್ಯಾಮ್ಯುಯಲ್ ಮೊಂಟಾಗೊ ಮತ್ತು ಲಾರ್ಡ್ ಚೇಮ್ಸ್ಫೋರ್ಡ್ ಇವರಿಂದ ಈ ಒಂದು ದ್ವಿದಳ ವ್ಯವಸ್ಥೆಯನ್ನು ಸಾಂವಿಧಾನಿಕ ಸುಧಾರಣೆಗಾಗಿ 1919ರಲ್ಲಿ ಪರಿಚಯಿಸಲಾಯಿತು. ಪ್ರಶ್ನೆ 8. ಕೆಳಸ್ತರದ ದೃಷ್ಟಿಕೋನದ ಪ್ರತಿಪಾದಕರು ಯಾರು ಅಂತ ಪ್ರಶ್ನೆ ಇದೆ. ಆಯ್ಕೆ ಎಯಲ್ಲಿ ಕೌಟಿಲ್ಯ, ಬಿ ರಣಜಿತ್ ಗುಹಾರ್, ಸಿ ಅಶೋಕ ಮತ್ತು ಡಿ ನೆಹರು ಅಂತ ಕೊಡಲಾಗಿದೆ. ಇಲ್ಲಿ ಸರಿಯಾದ ಉತ್ತರ ಬಿ ರಣಜಿತ್ ಗುಹಾರ್. ಈ ಒಂದು ಭಾರತದಲ್ಲಿ ಕೆಳಸ್ತರ ಅಧ್ಯಯನವನ್ನು ಕೈಗೊಂಡು ತಮ್ಮ ವಿನೂತನವಾದಂಥ ವಿಚಾರಗಳನ್ನು ಮಂಡಿಸಿದವರಲ್ಲಿ ಡಾಕ್ಟರ್ BR ಅಂಬೇಡ್ಕರ್, ಡೇವಿಡ್ ಹಾರ್ಡಿಮನ್ ಮತ್ತು ರಣಜಿತ್ ಗುಹಾ ಅವರು ಪ್ರಮುಖರಾಗಿದ್ದಾರೆ. ಪ್ರಶ್ನೆ 9. ಬೌದ್ಧ ಧರ್ಮದ ಸಂಸ್ಥಾಪಕ. ಆಯ್ಕೆ ಎ ಅರಬಿಂದೋ, ಬಿ ಮಹಾವೀರ, ಸಿ ಗಾಂಧೀಜಿ ಮತ್ತು ಡಿ ಗೌತಮ ಬುದ್ಧ. ಸರಿಯಾದ ಉತ್ತರ ಡಿ ಗೌತಮ ಬುದ್ಧ. ಅಂದರೆ ಈ ಒಂದು ಬೌದ್ಧ ಧರ್ಮದ ಸಂಸ್ಥಾಪಕ ಗೌತಮ ಬುದ್ಧನಾಗಿದ್ದಾನೆ. ಪ್ರಶ್ನೆ ಸಮಗ್ರ ಮಾನವತಾವಾದದ ಪ್ರತಿಪಾದಕ ಅಂತ ಇದೆ. ಇಲ್ಲಿ ಆಯ್ಕೆಯಲ್ಲಿ ಎ ದೀನ್ ದಯಾಳ್ ಉಪಾಧ್ಯಾಯ, ಬಿ ಅರಬಿಂದೋ, ಸಿ ವಿನೋಬಾ ಭಾವೆ ಮತ್ತು ಡಿ ಕೌಟಿಲ್ಯ. ಸರಿಯಾದ ಉತ್ತರ ಎ ದೀನ್ ದಯಾಳ್ ಉಪಾಧ್ಯಾಯ. ಈ ಒಂದು ಭಾರತೀಯ ಜನಸಂಘ ಪಕ್ಷದ ನಾಯಕರಲ್ಲಿ ಒಬ್ಬರಾದಂಥ ದೀನ್ ದಯಾಳ್ ಉಪಾಧ್ಯಾಯರು ಸಮಗ್ರ ಮಾನವತಾವಾದವನ್ನು ಪ್ರತಿಪಾದಿಸಿದರು. ಈ ಒಂದು ಭಾರತೀಯ ಜನಸಂಘವು 1965ರಲ್ಲಿ ಈ ಒಂದು ಸಮಗ್ರ ಮಾನವತಾವಾದವನ್ನು ಅಳವಡಿಸಿಕೊಂಡರೆ ನಂತರದ ದಿನಗಳಲ್ಲಿ ನೂತನ ಪಕ್ಷವಾಗಿ ಅಸ್ತಿತ್ವಕ್ಕೆ ಬಂದಂಥ ಭಾರತೀಯ ಜನತಾ ಪಕ್ಷವು ಅಳವಡಿಸಿಕೊಂಡಿತು. ಪ್ರಶ್ನೆ 11. ವಿವೇಕಾನಂದರು ಆಧುನಿಕ ಭಾರತದ ನಿರ್ಮಾಪಕ ಎಂದು ಯಾರು ಕರೆದವರು ಅಂತ ಪ್ರಶ್ನೆ ಇದೆ. ಇಲ್ಲಿ ಆಯ್ಕೆಯಲ್ಲಿ ಎ ಟಾಗೋರ್, ಬಿ ರಾಜಗೋಪಾಲಾಚಾರಿ, ಸಿ ಸುಭಾಷ್ ಚಂದ್ರ ಬೋಸ್ ಮತ್ತು ಡಿ ಮೇಲಿನ ಯಾರೂ ಅಲ್ಲ. ಇಲ್ಲಿ ಸರಿಯಾದ ಉತ್ತರ ಸಿ ಸುಭಾಷ್ ಚಂದ್ರ ಬೋಸ್. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ವಿವೇಕಾನಂದರನ್ನು ಆಧುನಿಕ ಭಾರತದ ನಿರ್ಮಾಪಕ ಎಂದು ಕರೆದಿದ್ದಾರೆ. ಅವರ ಗೌರವಾರ್ಥವಾಗಿ 1984ರಲ್ಲಿ ಭಾರತ ಸರ್ಕಾರವು ಅವರ ಜನ್ಮದಿನವನ್ನು ರಾಷ್ಟ್ರೀಯ ಯುವ ದಿನ ಎಂದು ಘೋಷಿಸಿತು. ಪ್ರಶ್ನೆ 12. ಭಾರತದಲ್ಲಿ ಯಾವ ದಿನವನ್ನು ರಾಷ್ಟ್ರೀಯ ಯುವ ದಿನಾಚರಣೆ ಎಂದು ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ ಇದೆ. ಇಲ್ಲಿ ಆಯ್ಕೆಯಲ್ಲಿ ಎ ಜನವರಿ 12, ಬಿ ಮಾರ್ಚ್ 8, ಸಿ ಆಗಸ್ಟ್ 12 ಮತ್ತು ಡಿ ಡಿಸೆಂಬರ್ 8 ಅಂತ ಕೊಡಲಾಗಿದೆ. ಇಲ್ಲಿ ಸರಿಯಾದ ಉತ್ತರ ಎ ಜನವರಿ 12. ಪ್ರತಿ ವರ್ಷ ಸ್ವಾಮಿ ವಿವೇಕಾನಂದರ ಜನ್ಮದಿನದಂದು ಜನವರಿ 12ರಂದು ಭಾರತದಲ್ಲಿ ರಾಷ್ಟ್ರೀಯ ಯುವ ದಿನವನ್ನಾಗಿ ಆಚರಿಸಲಾಗುತ್ತದೆ. ಪ್ರಶ್ನೆ 13. ಸತ್ಯ ಮತ್ತು ಅಹಿಂಸೆ ಇವು ಡ್ಯಾಶ್ ಅವರ ಪ್ರಮುಖ ಪರಿಕಲ್ಪನೆಗಳು ಅಂತ ಪ್ರಶ್ನೆ ಇದೆ. ಇಲ್ಲಿ ಆಯ್ಕೆಯಲ್ಲಿ ಎ ಓಶೋ, ಬಿ ವಿವೇಕಾನಂದ, ಸಿ ಗಾಂಧೀಜಿ ಮತ್ತು ಡಿ ನೆಹರು ಅಂತ ಕೊಡಲಾಗಿದೆ. ಇಲ್ಲಿ ಸರಿಯಾದ ಉತ್ತರ ಸಿ ಗಾಂಧೀಜಿ. ಅಂದರೆ ಸತ್ಯ ಮತ್ತು ಅಹಿಂಸೆ ಇವು ಗಾಂಧೀಜಿಯವರ ಪ್ರಮುಖ ಪರಿಕಲ್ಪನೆಗಳಾಗಿವೆ. ಪ್ರಶ್ನೆ 14. ಸ್ವರಾಜ್ಯ ನನ್ನ ಜನ್ಮ ಸಿದ್ಧ ಹಕ್ಕು ಮತ್ತು ನಾನು ಅದನ್ನು ಪಡೆದೇ ತೀರುವೆ ಎಂದು ಹೇಳಿದವರು ಯಾರು ಅಂತ ಪ್ರಶ್ನೆ ಇದೆ. ಇಲ್ಲಿ ಆಯ್ಕೆಯಲ್ಲಿ ಎ ಆಜಾದ್, ಬಿ ನೆಹರು, ಸಿ ಬೋಸ್ ಮತ್ತು ಡಿ ಬಾಲಗಂಗಾಧರ್ ತಿಲಕ್.
ಸರಿಯಾದ ಉತ್ತರ ಡಿ ಬಾಲಗಂಗಾಧರ್ ತಿಲಕ್. ಈ ಒಂದು ಬಾಲಗಂಗಾಧರ್ ತಿಲಕರು ಸ್ವರಾಜ್ಯವು ನನ್ನ ಜನ್ಮ ಸಿದ್ಧ ಹಕ್ಕು, ನಾನು ಅದನ್ನು ಪಡೆದೇ ತೀರುತ್ತೇನೆ ಎಂದು ಬ್ರಿಟಿಷರ ವಿರುದ್ಧ ಗುಡುಗಿದ್ದರು. ಪ್ರಶ್ನೆ 15. ಲಾಲ್ ಬಾಲ್ ಪಾಲ್ ಅವರು ಪ್ರಾರಂಭಿಸಿದ ಚಳುವಳಿ ಯಾವುದು? ಆಯ್ಕೆ ಎ ಉಪ್ಪಿನ ಸತ್ಯಾಗ್ರಹ, ಬಿ ಕಾನೂನು ಭಂಗ ಚಳುವಳಿ, ಸಿ ಸ್ವದೇಶಿ ಚಳುವಳಿ ಮತ್ತು ಡಿ ಮೇಲಿನ ಯಾವುದೂ ಅಲ್ಲ. ಇಲ್ಲಿ ಸರಿಯಾದ ಉತ್ತರ ಸಿ ಸ್ವದೇಶಿ ಚಳುವಳಿ. ಈ ಒಂದು ಪ್ರಶ್ನೆಯಲ್ಲಿರುತ್ತಿರುವಂಥ ಲಾಲ್ ಬಾಲ್ ಪಾಲ್ ಅಂದರೆ, ಲಾಲ್ ಅಂದರೆ ಪಂಜಾಬಿನ ಲಾಲಾ ಲಜಪತ್ ರಾಯ್, ಬಾಲ್ ಅಂದರೆ ಬಾಂಬೆಯ ಬಾಲಗಂಗಾಧರ್ ತಿಲಕ್ ಮತ್ತು ಪಾಲ್ ಎಂದರೆ ಬಂಗಾಳದ ಬಿಪಿನ್ ಚಂದ್ರ ಪಾಲ್ ಆಗಿದ್ದು, ಇವರು 20ನೇ ಶತಮಾನದ ಆರಂಭದಲ್ಲಿ 1906ರಿಂದ 1918ರವರೆಗೆ ಬ್ರಿಟಿಷ್ ಭಾರತದಲ್ಲಿ ದೃಢವಾದ ರಾಷ್ಟ್ರೀಯತಾವಾದಿಗಳ ತ್ರಿಮೂರ್ತಿಗಳಾಗಿದ್ದರು. ಅವರು ಬಹಿಷ್ಕಾರವನ್ನು ಒಳಗೊಂಡಂಥ ಸ್ವದೇಶಿ ಚಳುವಳಿಯನ್ನು ಪ್ರತಿಪಾದಿಸಿದರು. 1905ರಲ್ಲಿ ಪ್ರಾರಂಭವಾದ ಬಂಗಾಳದಲ್ಲಿ ವಿಭಜನೆ ವಿರೋಧಿ ಆಂದೋಲನದ ಸಮಯದಲ್ಲಿ 1907ರಲ್ಲಿ ಎಲ್ಲ ಆಮದು ಮಾಡಿದ ವಸ್ತುಗಳ ಬಹಿಷ್ಕಾರ ಮತ್ತು ಭಾರತೀಯ ನಿರ್ಮಿತ ವಸ್ತುಗಳ ಬಳಕೆಯನ್ನು ಒಳಗೊಂಡಿರುವಂಥ ಸ್ವದೇಶಿ ಚಳುವಳಿಯನ್ನು ಈ ಮೂವರು ಪ್ರತಿಪಾದಿಸಿದರು. ಪ್ರಶ್ನೆ 16. ಸಂವಿಧಾನ ರಚನಾ ಸಭೆ ಸ್ಥಾಪನೆಯಾದ ವರ್ಷ? ಆಯ್ಕೆ ಎ 1950, ಬಿ 1947, ಸಿ 1948 ಮತ್ತು ಡಿ 1946. ಇಲ್ಲಿ ಸರಿಯಾದ ಉತ್ತರ 1946. ಅಂದರೆ ಈ ಒಂದು ಭಾರತದ ಸಂವಿಧಾನ ರಚನಾ ಸಭೆಯು 1946ರಲ್ಲಿ ಸ್ಥಾಪನೆಯಾಗಿದೆ. ಪ್ರಶ್ನೆ 17. ಸಂವಿಧಾನ ರಚನಾ ಸಭೆಯ ಮೊದಲ ಅಧಿವೇಶನ ನಡೆದ ವರ್ಷ ಅಂತ ಪ್ರಶ್ನೆ ಇದೆ. ಇಲ್ಲಿ ಆಯ್ಕೆಯಲ್ಲಿ ಎ 9 ಡಿಸೆಂಬರ್ 1946, ಬಿ 9 ಡಿಸೆಂಬರ್ 1947, ಸಿ 11 ಡಿಸೆಂಬರ್ 1948 ಮತ್ತು ಡಿ 15 ಆಗಸ್ಟ್ 1949. ಇಲ್ಲಿ ಸರಿಯಾದ ಉತ್ತರ ಎ 9 ಡಿಸೆಂಬರ್ 1946. ಅಂದರೆ ಈ ಒಂದು ಸಂವಿಧಾನ ರಚನಾ ಸಭೆಯು 9 ಡಿಸೆಂಬರ್ 1946ರಲ್ಲಿ ಮೊದಲ ಬಾರಿಗೆ ಸಭೆ ಸೇರಿತು. ಆದರೆ 14 ಆಗಸ್ಟ್ 1947ರಂದು ಸಾರ್ವಭೌಮ ಸಂಸ್ಥೆಯಾಯಿತು. ಪ್ರಶ್ನೆ 18. ಸಂವಿಧಾನ ಪೂರ್ವ ಪೀಠಿಕೆ ಡ್ಯಾಶ್ ಹೇಳುತ್ತದೆ ಅಂತ ಪ್ರಶ್ನೆ ಇದೆ. ಇಲ್ಲಿ ಆಯ್ಕೆಯಲ್ಲಿ ಎ ಸಂವಿಧಾನದ ಧ್ಯೇಯೋದ್ದೇಶಗಳು, ಬಿ ಹಕ್ಕುಗಳ ವಿವರಣೆ, ಸಿ ಜನರ ಅಧಿಕಾರ ಮತ್ತು ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಎ ಸಂವಿಧಾನದ ಧ್ಯೇಯೋದ್ದೇಶಗಳು. ಅಂದರೆ ಈ ಒಂದು ಸಂವಿಧಾನದ ಪೂರ್ವ ಪೀಠಿಕೆ ಸಂವಿಧಾನದ ಧ್ಯೇಯೋದ್ದೇಶಗಳನ್ನು ಹೇಳುತ್ತದೆ. ಅಲ್ಲದೆ ಈ ಒಂದು ಸಂವಿಧಾನದ ಪೂರ್ವ ಪೀಠಿಕೆ ಸಂವಿಧಾನದ ಆದರ್ಶಗಳನ್ನು ಪ್ರತಿಬಿಂಬಿಸುತ್ತದೆ. ಹಾಗೂ ಸಂವಿಧಾನ ಯಾವಾಗ ಹುಟ್ಟಿಕೊಂಡಿತು, ಸಂವಿಧಾನದ ಪ್ರಮುಖ ಧ್ಯೇಯೋದ್ದೇಶಗಳನ್ನು ಹೇಳುವುದರ ಜೊತೆಗೆ ರಾಷ್ಟ್ರದ ಸ್ವರೂಪವನ್ನು ಸಹ ಈ ಒಂದು ಸಂವಿಧಾನದ ಪೂರ್ವ ಪೀಠಿಕೆ ತಿಳಿಸುತ್ತದೆ. ಪ್ರಶ್ನೆ 19. ಸಮಾಜವಾದಿ ಎಂಬ ಶಬ್ದವನ್ನು ಯಾವ ತಿದ್ದುಪಡಿಯ ಮೂಲಕ ಸಂವಿಧಾನದಲ್ಲಿ ಸೇರ್ಪಡೆ ಮಾಡಲಾಯಿತು ಅಂತ ಪ್ರಶ್ನೆ ಇದೆ. ಇಲ್ಲಿ ಆಯ್ಕೆಯಲ್ಲಿ ಎ 44, ಬಿ 46, ಸಿ 42 ಮತ್ತು ಡಿ 61. ಸರಿಯಾದ ಉತ್ತರ ಸಿ 42. ಈ ಒಂದು 42ನೇ ತಿದ್ದುಪಡಿಯು ಸಂವಿಧಾನದ ಪೂರ್ವ ಪೀಠಿಕೆ ಅಥವಾ ಪ್ರಸ್ತಾವನೆಗೆ ಸಮಾಜವಾದಿ ಮತ್ತು ಜಾತ್ಯತೀತ ಎಂಬ ಶಬ್ದಗಳನ್ನು ಸೇರಿಸುವುದರ ಜೊತೆಗೆ ಭಾರತದ ಏಕತೆ ವಾಕ್ಯವನ್ನು ಏಕತೆ ಹಾಗೂ ಸಮಗ್ರತೆ ಎಂದು ಕರೆಯಲಾಯಿತು. ಪ್ರಶ್ನೆ 20. ಭಾರತದ ಸಂವಿಧಾನವನ್ನು ತಿದ್ದುಪಡಿ ಮಾಡುವ ಅಧಿಕಾರ ಡ್ಯಾಶ್ ಅವರಲ್ಲಿ ಇದೆ. ಆಯ್ಕೆ ಎ ರಾಷ್ಟ್ರಪತಿ, ಬಿ ಸಂಸತ್ತು, ಸಿ ಸಭಾಪತಿ ಮತ್ತು ಡಿ ಪ್ರಧಾನಮಂತ್ರಿ. ಸರಿಯಾದ ಉತ್ತರ ಬಿ ಸಂಸತ್ತು. ಸಂವಿಧಾನದ 20ನೇ ಭಾಗದಲ್ಲಿ 368ನೇ ಅನುಚ್ಛೇದವು ತಿದ್ದುಪಡಿ ವಿಧಾನದ ಬಗೆಗೆ ತಿಳಿಸುತ್ತದೆ.
ಸೂಚಿತ ತಿದ್ದುಪಡಿ ಮಸೂದೆಯನ್ನು ಸಂಸತ್ತಿನ ಉಭಯ ಸದನಗಳಿಂದ ಪಾಸಾಗಿ ರಾಷ್ಟ್ರಪತಿ ಅಂಕಿತ ಪಡೆದರೆ ತಿದ್ದುಪಡಿಯಾಗುವುದು. 21. ಮೂಲಭೂತ ಹಕ್ಕುಗಳ ರಕ್ಷಕ ಅಂತ ಪ್ರಶ್ನೆ ಇದೆ. ಇಲ್ಲಿ ಆಯ್ಕೆಯಲ್ಲಿ ಎ ಸಂಸತ್ತು, ಬಿ ಪ್ರಧಾನಮಂತ್ರಿ, ಸಿ ರಾಷ್ಟ್ರಪತಿ ಮತ್ತು ಡಿ ನ್ಯಾಯಾಂಗ. ಸರಿಯಾದ ಉತ್ತರ ಡಿ ನ್ಯಾಯಾಂಗ. ಹಕ್ಕುಗಳಿಗೆ ಧಕ್ಕೆ ತಗುಲಿದಾಗ ಅವುಗಳ ರಕ್ಷಣೆಗಾಗಿ ನ್ಯಾಯಾಲಯಗಳಲ್ಲಿ ಹೋರಾಡುವುದು ವ್ಯಕ್ತಿಯ ಮೂಲಭೂತ ಹಕ್ಕಾಗಿದೆ. ಎಲ್ಲ ಮೂಲಭೂತ ಹಕ್ಕುಗಳು ನ್ಯಾಯ ರಕ್ಷಿತವಾಗಿವೆ. ಸರ್ವೋಚ್ಚ ನ್ಯಾಯಾಲಯವನ್ನು ಮೂಲಭೂತ ಹಕ್ಕುಗಳ ರಕ್ಷಕ ಎಂದು ಕರೆಯಲಾಗಿದೆ. ಆದ್ದರಿಂದ ಮೂಲಭೂತ ಹಕ್ಕುಗಳ ರಕ್ಷಕ ನ್ಯಾಯಾಂಗವಾಗಿದೆ. 22. ಭಾರತದ ಸರ್ಕಾರ ಪದ್ಧತಿಯು ಅಂತ ಪ್ರಶ್ನೆ ಇದೆ. ಆಯ್ಕೆಯಲ್ಲಿ ಎ ಏಕಾತ್ಮಕ, ಬಿ ನಮ್ಯ, ಸಿ ಸಂಯುಕ್ತ ಮತ್ತು ಡಿ ಮೇಲಿನ ಎಲ್ಲವು. ಇಲ್ಲಿ ಸರಿಯಾದ ಉತ್ತರ ಸಿ ಸಂಯುಕ್ತ. ಅಂದರೆ 1946ರಲ್ಲಿ ಕ್ಯಾಬಿನೆಟ್ ಮಿಷನ್ ಯೋಜನೆಯು ಭಾರತಕ್ಕೆ ಸರಳ ಒಕ್ಕೂಟ ಅಥವಾ ಸಂಯುಕ್ತ ಪದ್ಧತಿಯನ್ನು ಘೋಷಿಸಿತು. ಭಾರತ ಸ್ವಾತಂತ್ರ್ಯವಾದ ನಂತರ ಬಲಿಷ್ಠ ಕೇಂದ್ರ ಸರ್ಕಾರವುಳ್ಳ ಒಕ್ಕೂಟ ಅಥವಾ ಸಂಯುಕ್ತ ಪದ್ಧತಿ ಹೊಸ ಸಂವಿಧಾನದ ಮೂಲಕ ಆಚರಣೆಯಲ್ಲಿ ಬಂದಿತು. ಪ್ರಶ್ನೆ 23. ಭಾರತದ ಕಾರ್ಯಾಂಗೀಯ ಪದ್ಧತಿಯು ಅಂತ ಪ್ರಶ್ನೆ ಇದೆ. ಆಯ್ಕೆ ಎ ಸಂಸದೀಯ, ಬಿ ಅಧ್ಯಕ್ಷೀಯ, ಸಿ ಬಹು ಕಾರ್ಯಾಂಗೀಯ ಮತ್ತು ಡಿ ಯಾವುದೂ ಅಲ್ಲ ಅಂತ ಆಯ್ಕೆಗಳಿವೆ. ಇಲ್ಲಿ ಸರಿಯಾದ ಉತ್ತರ ಎ ಸಂಸದೀಯ. ಅಂದರೆ ಭಾರತದ ಕಾರ್ಯಾಂಗೀಯ ಪದ್ಧತಿಯು ಸಂಸದೀಯ ಕಾರ್ಯಾಂಗ ಪದ್ಧತಿಯಾಗಿದೆ. ಇದು ಬ್ರಿಟಿಷ್ ಮಾದರಿಯ ಸಂಸದೀಯ ಕಾರ್ಯಾಂಗವಾಗಿದ್ದು ಶಾಸಕಾಂಗಕ್ಕೆ ಜವಾಬ್ದಾರಿಯಾಗಿ ಕಾರ್ಯನಿರ್ವಹಿಸುವಂಥ ಕಾರ್ಯಾಂಗವೇ ಸಂಸದೀಯ ಕಾರ್ಯಾಂಗವಾಗಿದೆ. ಪ್ರಶ್ನೆ 24. ಯಾವ ವಿಧಿಗಳು ಸ್ವಾತಂತ್ರ್ಯದ ಹಕ್ಕುಗಳಿಗೆ ಸಂಬಂಧಿಸಿವೆ ಅಂತ ಪ್ರಶ್ನೆ ಇದೆ. ಆಯ್ಕೆಯಲ್ಲಿ ಎ 14ರಿಂದ 18, ಬಿ 19ರಿಂದ 22, ಸಿ 23ರಿಂದ 24 ಮತ್ತು ಡಿ 25ರಿಂದ 28 ಅಂತ ಕೊಡಲಾಗಿದೆ. ಇಲ್ಲಿ ಸರಿಯಾದ ಉತ್ತರವೆಂದರೆ ಬಿ 19ರಿಂದ 22. ಅಂದರೆ ಈ ಒಂದು ಸಂವಿಧಾನದ 19ರಿಂದ 22ರವರೆಗಿನ ಅನುಚ್ಛೇದಗಳು ಅಥವಾ ವಿಧಿಗಳು ಸ್ವಾತಂತ್ರ್ಯದ ಕುರಿತು ವಿವರಣೆಯನ್ನು ಕೊಡುತ್ತವೆ. ಅವುಗಳಲ್ಲಿ 19ನೇ ಅನುಚ್ಛೇದವು ಅಥವಾ ವಿಧಿಯು ಸಂವಿಧಾನದ 3ನೇ ಭಾಗದಲ್ಲಿಯೇ ಅತಿ ಪ್ರಮುಖವಾದದ್ದಾಗಿದೆ. ಏಕೆಂದರೆ ಈ ಒಂದು 19ನೇ ಅನುಚ್ಛೇದವು 7 ವ್ಯಕ್ತಿ ಸ್ವಾತಂತ್ರ್ಯಗಳನ್ನು ಘೋಷಿಸುತ್ತದೆ. ಪ್ರಶ್ನೆ 25. ರಾಷ್ಟ್ರಗೀತೆಗೆ ಗೌರವ ನೀಡುವುದು ಒಂದು ಅಂತ ಪ್ರಶ್ನೆ ಇದೆ. ಇಲ್ಲಿ ಆಯ್ಕೆಯಲ್ಲಿ ಎ ನೈತಿಕ ಹಕ್ಕು, ಬಿ ಮೂಲಭೂತ ಹಕ್ಕು, ಸಿ ಮೂಲಭೂತ ಕರ್ತವ್ಯ ಮತ್ತು ಡಿ ಮೇಲಿನ ಎಲ್ಲವು. ಸರಿಯಾದ ಉತ್ತರವೆಂದರೆ ಸಿ ಮೂಲಭೂತ ಕರ್ತವ್ಯ. ಅಂದರೆ ರಾಷ್ಟ್ರಗೀತೆಗೆ ಗೌರವ ನೀಡುವುದು ಒಂದು ಮೂಲಭೂತ ಕರ್ತವ್ಯವಾಗಿದೆ. ಅಂದರೆ 1976ರಲ್ಲಿ ಕೇಂದ್ರದಲ್ಲಿ ಅಧಿಕಾರದಲ್ಲಿ ಇದ್ದಂಥ ಶ್ರೀಮತಿ ಇಂದಿರಾ ಗಾಂಧಿಯವರ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರವು 42ನೇ ತಿದ್ದುಪಡಿ ತರುವುದರ ಮೂಲಕ ಮೂಲಭೂತ ಕರ್ತವ್ಯಗಳ ಪಟ್ಟಿಯನ್ನು ಸೇರಿಸಿತು. ಇವು ಜನವರಿ 3, 1977ರಿಂದ ಜಾರಿಗೆ ಬಂದವು. ಸಂವಿಧಾನದ 51A ಪರಿಚ್ಛೇದವು ಈ ಒಂದು ಮೂಲಭೂತ 10 ಕರ್ತವ್ಯಗಳ ಬಗ್ಗೆ ತಿಳಿಸುತ್ತದೆ. ಪ್ರಶ್ನೆ 26. ಡ್ಯಾಶ್ ವಿಧಿಯನ್ನು ಭಾರತ ಸಂವಿಧಾನದ ಹೃದಯ ಮತ್ತು ಆತ್ಮ ಎಂದು ಪರಿಗಣಿಸಲಾಗಿದೆ ಅಂತ ಪ್ರಶ್ನೆ ಇದೆ. ಇಲ್ಲಿ ಆಯ್ಕೆಯಲ್ಲಿ ಎ 32, ಬಿ 44, ಸಿ 19 ಮತ್ತು ಡಿ 33 ಅಂತ ಕೊಡಲಾಗಿದೆ. ಇಲ್ಲಿ ಸರಿಯಾದ ಉತ್ತರ 32. ಅಂದರೆ ಭಾರತದ ಸಂವಿಧಾನವು ಮೂಲಭೂತ ಹಕ್ಕುಗಳನ್ನು ಆಚರಣೆಯಲ್ಲಿ ತರಲು ಸಂವಿಧಾನಾತ್ಮಕ ಪರಿಹಾರೋಪಾಯ ಹಕ್ಕನ್ನು ಸಂವಿಧಾನದ 32ನೇ ಅನುಚ್ಛೇದದ ಮೂಲಕ ಕೊಡಲಾಗಿದೆ. ಡಾಕ್ಟರ್ ಅಂಬೇಡ್ಕರ್ ಅವರು ಈ ಒಂದು ಹಕ್ಕನ್ನು ಅಥವಾ ವಿಧಿಯನ್ನು
ಸಂವಿಧಾನದ ಹೃದಯ ಮತ್ತು ಆತ್ಮ ಎಂದು ವರ್ಣಿಸಿದ್ದಾರೆ. ಪ್ರಶ್ನೆ 27, ಭಾರತದ ಸಂಸತ್ತಿನ ಮೇಲ್ಮನೆ ಅಂತ ಪ್ರಶ್ನೆ ಇದೆ. ಇಲ್ಲಿ ಆಯ್ಕೆಯಲ್ಲಿ ಎ ಲೋಕಸಭೆ, ಬಿ ರಾಜ್ಯಸಭೆ, ಸಿ ವಿಧಾನಸಭೆ ಮತ್ತು ಡಿ ವಿಧಾನ ಪರಿಷತ್. ಸರಿಯಾದ ಉತ್ತರ ಬಿ ರಾಜ್ಯಸಭೆ. ಅಂದರೆ ಭಾರತದ ಸಂಸತ್ತಿನ ಮೇಲ್ಮನೆ ರಾಜ್ಯಸಭೆಯಾಗಿದೆ. ಈ ಒಂದು ಭಾರತದ ಸಂಸತ್ತು ದ್ವಿಸದನಗಳ ಶಾಸಕಾಂಗವಾಗಿದೆ. ಅದು ರಾಜ್ಯಸಭೆ ಮತ್ತು ಲೋಕಸಭೆ ಎಂಬ 2 ಸಭೆಗಳನ್ನು ಒಳಗೊಂಡಿದ್ದು, ರಾಜ್ಯಸಭೆಯು ಸಂಸತ್ತಿನ ಮೇಲ್ಮನೆಯಾಗಿದ್ದು ಒಕ್ಕೂಟದ ಘಟಕಗಳಾದಂಥ ರಾಜ್ಯಗಳನ್ನು ಪ್ರತಿನಿಧಿಸಿದರೆ, ಲೋಕಸಭೆಯು ಕೆಳಮನೆಯಾಗಿದ್ದು ಭಾರತೀಯ ಜನತೆಯನ್ನು ಪ್ರತಿನಿಧಿಸುತ್ತದೆ. ಪ್ರಶ್ನೆ 28, ಲೋಕಸಭೆಯ ಸದಸ್ಯರ ಸಂಖ್ಯೆ ಡ್ಯಾಶ್ ಇರುತ್ತದೆ. ಆಯ್ಕೆ ಎ 543, ಬಿ 540, ಸಿ 250 ಮತ್ತು ಡಿ 224. ಇಲ್ಲಿ ಸರಿಯಾದ ಉತ್ತರ ಎ 543. ಅಂದರೆ ಲೋಕಸಭೆಯ ಸದಸ್ಯರ ಸಂಖ್ಯೆ 543 ಇರುತ್ತದೆ. ಅಂದರೆ ಭಾರತದ ಸಂವಿಧಾನವು ಸದನದಲ್ಲಿ ಗರಿಷ್ಠ 550 ಸದಸ್ಯರನ್ನು ಅನುಮತಿಸುತ್ತದೆ. ಇದರಲ್ಲಿ 530 ಸದಸ್ಯರು ರಾಜ್ಯಗಳನ್ನು ಮತ್ತು 20 ಕೇಂದ್ರಾಡಳಿತ ಪ್ರದೇಶಗಳನ್ನು ಪ್ರತಿನಿಧಿಸುತ್ತಾರೆ. ಆದರೆ ಪ್ರಸ್ತುತ ಲೋಕಸಭೆಯಲ್ಲಿ 543 ಸ್ಥಾನಗಳಲ್ಲಿ ಚುನಾಯಿತ ಪ್ರತಿನಿಧಿಗಳು ಇದ್ದಾರೆ. ಪ್ರಶ್ನೆ 29, ಕೆಳಗಿನ ಯಾವ ವರ್ಷ ಮಾಹಿತಿ ಹಕ್ಕು ಕಾಯ್ದೆ ಜಾರಿಗೆ ಬಂದಿತು ಅಂತ ಪ್ರಶ್ನೆ ಇದೆ. ಇಲ್ಲಿ ಆಯ್ಕೆಯಲ್ಲಿ ಎ 2001, ಬಿ 2003, ಸಿ 2005 ಮತ್ತು ಡಿ 2011 ಅಂತ ಕೊಡಲಾಗಿದೆ. ಸರಿಯಾದ ಆಯ್ಕೆ ಅಥವಾ ಉತ್ತರವೆಂದರೆ ಸಿ 2005. ಅಂದರೆ ಈ ಒಂದು ಕಾಯ್ದೆಯನ್ನು, ಅಂದರೆ ಮಾಹಿತಿ ಹಕ್ಕು ಕಾಯ್ದೆಯನ್ನು 15 ಜೂನ್ 2005ರಂದು ಭಾರತದ ಸಂಸತ್ತು ಅಂಗೀಕರಿಸಿತು ಮತ್ತು 12 ಅಕ್ಟೋಬರ್ 2005ರಂದು ಜಾರಿಗೆ ಬಂದಿತು. ಕೊನೆಯ ಪ್ರಶ್ನೆ 30, NEP 2020ರ ಕರಡು ಸಮಿತಿಯ ಅಧ್ಯಕ್ಷರು ಯಾರು ಅಂತ ಪ್ರಶ್ನೆ ಇದೆ. ಇಲ್ಲಿ ಆಯ್ಕೆಯಲ್ಲಿ ಎ ಪ್ರೊಫೆಸರ್ ಜಿ ರಾಜಗೋಪಾಲ, ಬಿ ಪ್ರೊಫೆಸರ್ ಯಶ್ಪಾಲ್ ಶರ್ಮಾ, ಸಿ ಡಾಕ್ಟರ್ ಕೆ ಕಸ್ತೂರಿರಂಗನ್ ಮತ್ತು ಡಿ ಅಮಿತ್ ಶಾ ಅಂತ ಕೊಡಲಾಗಿದೆ. ಇಲ್ಲಿ ಸರಿಯಾದ ಉತ್ತರ ಸಿ ಡಾಕ್ಟರ್ ಕೆ ಕಸ್ತೂರಿರಂಗನ್. NEP ಅಂದರೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿ, ರಾಷ್ಟ್ರೀಯ ಶಿಕ್ಷಣ ನೀತಿ ಕರಡು ಸಮಿತಿಯ ಅಧ್ಯಕ್ಷರು ಡಾಕ್ಟರ್ ಕೃಷ್ಣಸ್ವಾಮಿ ಕಸ್ತೂರಿರಂಗನ್ ಅವರು ಆಗಿದ್ದರು. ಉಳಿದ 31ರಿಂದ 60 ಪ್ರಶ್ನೆಗಳ MCQs ಪ್ರಶ್ನೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.